ಮೂವರ ಅಭಿನಯದ ಬಗ್ಗೆ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯುವರಾಜ್ ಭಟ್ರು ಇವ್ರನ್ನ 3 ಜನನೂ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಕಲಿಸಿದ್ರಲ್ಲ ಕಾಗುಂತ, ಆ ಥರ ಕಲಿಸಿ ಅವ್ರನ್ನ ತಂದಿದ್ದಾರೆ. ಅದು ತುಂಬ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಯಾವತ್ತೂ ಅದು ಬೇಸರ ಮಾಡ್ಕೊಂಡಿಲ್ಲ. ಈಗಲೂ ಅಷ್ಟೇ ಅವರು ಇಬ್ಬರು ಜೊತೆ ಇರಬೇಕು ಅಂದರೆ ಅವ್ರಿಗೆ ಆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು ಅಂತಾರಲ್ಲ, ಅದನ್ನು ಕ್ರಿಯೇಟ್ ಮಾಡಿದ್ದು ಮತ್ತು ಅವರಿಬ್ಬರಿಗೂ ಅಷ್ಟು ಅನ್ಯೋನ್ಯತೆ ಬಂತು. ಹೌದು, ನಿಜ. ಈಗ ಬೇರೆ ಸ್ಟಾರ್ ಕ್ಯಾಸ್ಟ್ಗಳಾದರೆ ಅವ್ರದ್ದೇನೋ ನನಗೆ ಗೊತ್ತಿದೆ, ಕೋಆರ್ಡಿನೇಷನ್ ಪ್ರಾಬ್ಲಮ್ ಇಲ್ಲ. ಇವರು ಏನು ಸಿನಿಮಾದಲ್ಲಿ ಮಾಡಿದಾರೋ ಈಗಲೂ ಜೊತೆಲಿ ಹಾಗೇ ಇದ್ದಾರೆ. ಸಿನಿಮಾದ ಸ್ಟೋರಿ ಹೇಳಿದಾಗ ನಿಮಗೆ ಏನು ಅನ್ನಿಸ್ತು? ಯಾಕಂದ್ರೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇದೆ. ಈಗ ನೀವು ನೋಡಿರ್ಬೋದು, ಮುಂಗಾರು ಮಳೆಯನ್ನು ಹ್ಯಾಪಿ ಎಂಡ್ ಮಾಡಬೇಕು ಅಂತ ಕೆಲವರಿದ್ರು, ಸ್ಯಾಡ್ ಎಂಡ್ ಆಯಿತು. ಸ್ಯಾಡ್ ಎಂಡ್ ಭರ್ಜರಿ ಸ್ಯಾಡ್ ಎಂಡ್ ಮಾಡಿದ್ರಿ. ಅದನ್ನು ಜನ ರಿಸೀವ್ ಮಾಡಿದ್ರು. ಮುಗ್ಗಿನ ಮನಸ್ಸಿನಲ್ಲೂ ಕೆಲವು ಹೆಣ್ಮಕ್ಳ ಬಗ್ಗೆ ಸ್ಯಾಡ್ ಎಂಡ್ ಆಗ್ತದೆ. ಇದು ಸ್ಯಾಡ್ ಎಂಡ್ ಮಾಡಬೇಡಿ, ಏನಾದರೂ ಇದಕ್ಕೆ ಮೆಸೇಜ್ ಬರಬೇಕು ಅನ್ನೋದನ್ನ ಕಥೆಯನ್ನು ಮಾಡಿದ್ರು. ಖಂಡಿತವಾಗಲೂ ನೀವು ನೋಡಿದ ಕೊನೆ 10 ನಿಮಿಷಗಳು ಎಂಥ ಪೇರೆಂಟ್ಸೇ ಆಗಲಿ, ಇದು ಬದುಕು. ಈಗ ನಮ್ಮ ದತ್ತಣ್ಣವ್ರು ಹೇಳ್ತಾರೆ, ಸಾವೇ ಕೊನೆಯಲ್ಲ, ನಮ್ಮ ಬದುಕು ಬೇರೆ ಇದೆ, ಮುಂದೆ ನಾವು ಬಯಸೋಣ ಅಂತ. ಇವತ್ತು ಸಾಕಷ್ಟು ಸಮಾಜದಲ್ಲಿ ಅಂಕುಡೊಂಕುಗಳು ಇದ್ದಾವೆ. ಪ್ರೀತಿಗಾಗಿ ಏನು ಬೇಕಾದ್ರೂ ಮಾಡ್ತಾರೆ, ಪೇರೆಂಟ್ಸನ್ನ ಬಿಡ್ತಾರೆ, ಅದೇ ಬದುಕಲ್ಲ. ಈಗ ಕಥೆಯಲ್ಲಿ ಹೋಗ್ಬೇಕಾದ್ರೆ 3 ಜನದ ತಂದೆ ತಾಯಿಗಳು ಬಯಸಿದ್ದೇ ಒಂದು, ಇವರು ಆಗಿದ್ದೇ ಒಂದು. ಕೊನೆಯಲ್ಲಿ ಇಲ್ಲ, ನಾವೆಲ್ಲ ಅವ್ರು ಬಯಸಿದ್ರೆ ಆಗಬೇಕು ಅನ್ನೋದನ್ನ ಮೆಸೇಜ್ ಇದೆಯಲ್ಲ, ತುಂಬ ಜನ ತಾಯಿ ತಂದೆಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ. ನಾವು ಯಾವ ರಿವ್ಯೂಸನ್ನ ನೋಡಿ, ಫೋಟೋಗ್ರಫಿ ಬಗ್ಗೆ ಹೇಳ್ತಾರೆ, ಸೀನರಿ ಬಗ್ಗೆ ಹೇಳ್ತಾರೆ, ಲೊಕೇಶನ್ ಎಲ್ಲಿ ಮಾಡಿದ್ರೆ, ನಾನು ಅದನ್ನ ಕೇಳಬೇಕು, ಸಿನಿಮಾ ಲೊಕೇಶನ್, ಹರಿಕೃಷ್ಣ ಅವರ ಮ್ಯೂಸಿಕ್ ಡೈಲಾಗ್, ಕೆಲವೊಂದಷ್ಟು ಸಾಂಗ್ಸ್ ಅಂತೂ ಅಮೇಜಿಂಗ್ ಇದೆ. ಆಮೇಲೆ ಈ 3 ಜನ ಮಕ್ಕಳದು ಇವರು ಯಾರು ಹೊಸಬ್ರು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹೌದು. ಭಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೋಡುಗರಿಗೆಲ್ಲ ಹಬ್ಬದ ಶುಭಾಶಯಗಳು. ಭಟ್ಟರ ಸಿನಿಮಾ ಅಂತಂದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್, ಇದಿಲ್ಲ ಅದಿಲ್ಲ ಹೇಳೋಂಗಿಲ್ಲ. ಸೊ ಈ ಸಿನಿಮಾದಲ್ಲೂ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಕೃಷ್ಣಪ್ಪ ಸರ್ ನಂಗೆ ಹೇಳಿದರು, ಈ ಯಾರಿಗೂ ಅರ್ಥ ಆಗದೆ ಇರೋವು, ಆಮೇಲೆ ಯಾರಿಗೆ ಹೇಳಿದ್ರು ಒಪ್ಪದೇ ಇರೋವು ಏನಾರಿದ್ರೆ ತಗೊಂಬ ನೀನು ಅಂತ. ಇಬ್ರು ಮೈಂಡ್ ಸೆಟ್ ಸೇಮ್ ಇದೆ ಹಂಗಾದ್ರೆ. ಅವರಿಗೂ ಹೊಸಬ್ರು ಕಂಡ್ರೆ ಪ್ರಾಣ, ನನಗೂ ಪ್ರಾಣ. ಯಾಕಂದರೆ ಹೊಸಬ್ರಲ್ಲೇ ಹೊಸತಿರೋಕ್ಕೆ ಸಾಧ್ಯ. ಈ ಪುಣ್ಯಾತ್ಮನ ಕರೆದು ಕೃಷ್ಣಪ್ಪ ಅವರಿಗೆ ತೋರಿಸಿದ್ರು. ಕೃಷ್ಣಪ್ಪ ಸರು ನಾನು ಗಂಗಾಧರ ಎಲ್ಲ ಕೂತಿದ್ವಿ. ಹಂಗೆ ಅಲ್ಲಿ ಯಾವುದೋ ಗೇಟಿಂದ ಕಾರ್ ಹಿಡ್ಕೊಂಡು ಬರ್ತಾಯಿದ್ದ. ಇವನು ಆಗ್ತಾನೆ ನೋಡ್ರಿ ಅಂದ್ಬಿಟ್ರು. ಬಂದ ಅವ್ರಿಗೇನು ನಮಸ್ಕಾರ ಮಾಡಿದಾಗ ಕುಂತ ಎದ್ದ, ಇನ್ನು ಕೂರಕ್ಕೆ ಬರಲ್ಲ, ನಿಂತಲ್ಲಿ ನಿಲ್ಲಕ್ಕೆ ಬರಲ್ಲ. ಇವನಿಗೆ ಇಷ್ಟೋ ತನಕ ಕೂತಿರೋದೆ ಭಾಳ ಕಷ್ಟಪಟ್ಟು ಕೂತಿದ್ದೆ. ಸರಿ ಹೇಳಿದ್ರಲ್ಲ ಇನ್ನು ದೊಡ್ಡವರು ಅಂತ ಹೇಳಿ ರೆಪರ್ಟರಿ ಶುರು ಆಯಿತು. ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಯಾವುದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ಅಂದರೆ ನೇರವಾಗಿ ಪಾಠ ಮಾಡಿದರೆ ಇವತ್ತಿನ ಯುವಜನತೆ ತುಂಬ ಸಿಟ್ಟು ಬರುತ್ತೆ. ಮನೇಲಿ ಅಪ್ಪ ಅಮ್ಮನೂ ಅದೇ ಹೇಳಿರ್ತಾರೆ, ಸ್ಕೂಲಲ್ಲಿ ಮೇಷ್ಟ್ರು ಅದೇ ಹೇಳಿರ್ತಾರೆ, ಲೆಕ್ಚರರ್ಸ್ ಅದೇ ಹೇಳ್ತಿರ್ತಾರೆ. ಸಿನಿಮಾದವರು ಅದನ್ನೇ ಹೇಳ್ಬಿಟ್ರೆ ಅವ್ರಿಗೆ ಆಗಲ್ಲ. ತೀರಾ ಎಂಡಲ್ಲಿ ಅದನ್ನು ತುಂಬ ಮನಸ್ಸು ಮುಟ್ಟಂಗೆ ತುಂಬ ಪ್ರೀತಿಯಿಂದ ಹೇಳಿರೋದು ವರ್ಕ್ ಆಗಿರೋದು ಸಿನಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.